ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಸೊ ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಮಾಡುವಂಥ ಸಮಯ. ನೆನ್ನೆ ಮ್ಯಾಚ್ ನೋಡಾದ ನಂತರ ಅದೇನು ಪ್ರಿಡಿಕ್ಷನ್ ಮಾಡೋದು ಏನು ಕತೆನೋ ಮ್ಯಾಚ್ ಕಳೆದು ಅಂತ ಅನಿಸ್ಬಿಟ್ಟಿದೆ. ಯಾಕೆಂದರೆ ಪ್ರಿಡಿಕ್ಷನ್ ಮೇಲೆ ಜಿಗುಪ್ಸೆ ಅನಿಸ್ಬಿಡ್ತು ನೆನ್ನೆ ಮ್ಯಾಚ್ನ ನೋಡಾದ್ಮೇಲೆ ನನಗೆ. ಇನ್ನೇನಾಯಿತು ಅಂತ ಅನ್ಕೊಂಡ ಟೈಮಲ್ಲಿ ಹೊಗೆ ಹಾಕಿಸ್ಕೊಂಡ್ಬಿಡ್ತು ಡೆಲ್ಲಿ ಕ್ಯಾಪಿಟಲ್ಸ್ನ ಮ್ಯಾಚು. ಸೊ ಓಕೆ, ಆದರೂ ಕೈ ಬಿಡುವಾಗಿಲ್ಲ. ಇವತ್ತಿನ ಮ್ಯಾಚು KKR ಇಸ್ ಅಪ್ ಅಗೇನ್ಸ್ಟ್ LSG. KKR ಅವರ ಒಮ್ಮೆನ್ಯೂಲಿ ಆಗ್ತಾ ಇರೋಂಥ ಮ್ಯಾಚು. ಪ್ರೊಡಿಕ್ಷನ್ ಮಾಡೋಣ, ಏನಾನ ಒಂದು ಮಾಡೋಣ. ಅದಕ್ಕೆ ಮುಂಚೆ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇರ್ಬೋದು. ಕರೆಂಟ್ ಪಾಯಿಂಟ್ಸ್ ಟೇಬಲ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಅದೇ ಪೊಸಿಷನಲ್ಲಿದ್ದಾರೆ. RR ಮೇಲ್ಗಡೆ, ಪಂಜಾಬ್ ಕಿಂಗ್ಸು ಕೂಡ ಮೇಲ್ಗಡೆ, RCBನೂ ಕೂಡ ಮೇಲ್ಗಡೆ, DC ಕೂಡ ಮೇಲ್ಗಡೆ. DC ಒಂದು ಮ್ಯಾಚ್ನ ಸೋತಿದ್ದಾರೆ. ಏನಂತ ಹೆವಿ ರನ್ ರೇಟ್ ಲಾಸ್ ಆಗೋಗ್ಬಿಡಿದೆ ಅಂತ ಏನಿಲ್ಲ. ಯಾಕಂದರೆ ಕ್ಲೋಸ್ ಮಾರ್ಜಿನ್ ಆಗಿರೋದ್ರಿಂದ ನೆಟ್ ರನ್ ರೇಟ್ ಮೇಲೆ ಏನು ಹೊಡೆದಾಗಿರುತ್ತೆ, ಏನು ಬಿದ್ದಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಸೊ ಇಲ್ಲಿ SRH, GT ಮತ್ತು ಇವತ್ತು ಆಡ್ತಿರುವಂಥದ್ದು LSG ಮತ್ತು LSG ಮತ್ತು KKR ಗೆಲ್ಲೇಬೇಕು, ಇಲ್ಲ ಅಂದರೆ ಮುಳುಗೋಗ್ಬಿಡ್ತಾರೆ ಅಷ್ಟೇ. LSG ಒಂದು ಗೆದ್ದು ಒಂದು ಸೋತ್ಬಿಟ್ಟು ಬರ್ತಾ ಇದ್ದಾರೆ, ಒಂದು ಸೋತು ಒಂದು ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ ಚೆನ್ನಾಗೇನೆ ಆಯಿತು. ಇನ್ಫ್ಯಾಕ್ಟ್ ಫಸ್ಟ್ ಮ್ಯಾಚ್ನೂ ಕೂಡ ಸಿಕ್ಕಾಪಟ್ಟೆ ಕ್ಲೋಸ್ಗೆ ಹೋಗಿತ್ತು LSG ಅವ್ರದ್ದು. ಎರಡು ಗೇಮು ಕೂಡ ಸಖತ್ತಾಗಿ ಕಾಣಿಸ್ಕೊಂಡ್ರು ಅಂತ LSG. ವರ್ಷಾಗಿ ಕಾಣಿಸ್ಕೊತಾರಂತೆ KKR. ಲಾಸ್ಟ್ ಮ್ಯಾಚು ಮಳೆ ಏನಾದ್ರು ಬಂದಿಲ್ಲ ಅಂತಂದರೆ 1 ಪಾಯಿಂಟು ಕೂಡ ಸಿಗ್ತಾರಲ್ಲ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ ಇವ್ರಿಗೆ. ಹಂಗಾಗಿ ಹೋಗ್ಬಿಟ್ರು. ಪಂಜಾಬ್ ಕಿಂಗ್ಸ್ ಸಲೀಸಾಗಿ ಗೆದ್ಬಿಟ್ರು ಅವರು ಮ್ಯಾಚ್ನ. ಅದೇ ಥರನೇ ಕಾಣಿಸ್ಕೊಂಡಿದ್ದು. ಸಿಕ್ಕಾಪಟ್ಟೆ ವರ್ಷಾಗಿ ಕಾಣಿಸ್ತಾ ಇರೋಂಥ KKR ಎದುರು ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇರುವಂಥ LSG ಅವ್ರಿಗೆ ಇವತ್ತು ಫೇವ್ರೇಟ್ಸ್ ಅಂತಂದರೆ ಅದು LSG ಅವರೇ. ಹೌದು, KKR ಅವರ ಹೋಮ್ ವೆನ್ಯೂಲಿ ಆಗ್ತಾ ಇರೋಂಥದ್ದು. ಆದ್ರೂ ಕೂಡ ನೋಡಿ, ಫೇವ್ರೇಟ್ಸ್ ಅನ್ನೋಂಥವ್ರು ಸೋಲ್ತವ್ರೆ. ಲಾಸ್ಟ್ ಮ್ಯಾಚನ್ನು ಕೂಡ ಅಷ್ಟೇ ಡೆಲ್ಲಿ ಕ್ಯಾಪಿಟಲ್ಸು ಫೇವ್ರೇಟ್ಸ್ ಆಗಿದ್ರು, ಬಟ್ ಆದರೂ GT ಗೆದ್ರು. ಸೊ ಇವತ್ತಿನ ಮ್ಯಾಚು ಫೇವ್ರೇಟ್ಸ್ ಇರೋದು KKR ಅಲ್ಲ, ಇದು LSG. ಆದರೆ ಇವತ್ತೇನಾದ್ರು KKR ಗೆಲ್ತು ಅಂದರೆ ಈ ಒಂದು ಪ್ಯಾಟರ್ನು ಒಂಥರ ಏನು ಹೇಳ್ತಾರೆ, ಫೇವ್ರೇಟ್ಸ್ ಅಲ್ಲದೇ ಇರೋಂಥ ಟೀಮ್ಗಳು ಗೆದ್ದಂಗೆ ಇರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಮ್ಯಾಚ್ನ ಇವ್ರು ಗೆಲ್ತು ಅಂದರೆ KKR ಅವರು ಸ್ವಲ್ಪ ಬೆಟರ್ ರನ್ ರೇಟ್ ಇಟ್ಕೊಂಡಿರೋ ಗೆಲ್ತು ಅಂತಂದರೆ ಮೇಲ್ಗಡೆ ಬರುವಂಥ ಚಾನ್ಸ್ ಇದೆ. ಸಿಕ್ಕಾಪಟ್ಟೆ ಸೈಕಾಗಿ ರನ್ ರೇಟ್ನ ಮೇಂಟೈನ್ ಮಾಡಿರೋ ಅಂತಂದರೆ, ಏನಾದರೂ ಅನ್ಬಿಲೀವಬಲ್ ಆಗಿ ಗೆದ್ರು ಅಂತಂದರೆ ಟಕ್ಕನಾಗಿ 6ನೇ ಪೊಸಿಷನ್ಗೂ ಕೂಡ ಏರುವಂಥ ಚಾನ್ಸ್ ಇರುತ್ತೆ. ತಪ್ಪಿದ್ರೆ 5ನೇ ಪೊಸಿಷನ್ ಕೂಡ ಏರುವಂಥ ಚಾನ್ಸ್ ಇದೆ. ಅಂಥ ಹೆವಿ ಮಾರ್ಜಿನಲ್ಲಿ ಹೊಡೆದ್ರು ಇವ್ರಿಗೆ ಅಂತ ಅಂದಾಗ. ಬಟ್ ನನಗೇನೋ ಹಂಗೆ ಅನ್ನಿಸ್ತಾ ಇಲ್ಲ. KKR ಅವರು ಆ ಮಟ್ಟಿಗೆ ಗೆದ್ದರೂ ಕೂಡ ಕ್ಲೋಸ್ ಮಾರ್ಜಿನೇ ಆಗಿರುತ್ತೆ. ಅಂಥ ಮಟ್ಟಿಗೆ ಹೆವಿ ಮಾಡಿದ ಡಾಮಿನೇಷನ್ನ ಅದು LSG ಅಗೇನ್ಸ್ಟ್ ಮಾಡಿದ್ರೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಇಲ್ಲಿ ಈಡನ್ ಗಾರ್ಡನ್ಸ್ ಅಂತ ಬಂದಾಗ 182 ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಇದೆ. ಆ್ಯಂಡ್ ಗೊತ್ತಿರೋದನ್ನೇ ಲಾಸ್ಟ್ ಮ್ಯಾಚು ಮಳೆ ಬಂದು ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟು ಮ್ಯಾಚೇ ಉಣ್ಕೊಂಡು ಹೊರಟೋಗ್ಬಿಡ್ತು. ತೀರಾ ಒಂದು 5 ಓವರ್ ಮ್ಯಾಚ್ ಅವ್ರು ಆಗುತ್ತೆ ಅನ್ನೋ ಥರ 11 ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ. ಬಟ್ ಆದರೂ ಸಹ ಆಡ್ಸೋದಕ್ಕೆ ಆಗಲಿಲ್ಲ. ಹೈಯೆಸ್ಟ್ ಟಾರ್ಗೆಟ್ ಚೇಸ್ ಬಂದ್ಬಿಟ್ಟು 196 ಇದೆ ಈ ಒಂದು ಸ್ಟೇಡಿಯಮಲ್ಲಿ. ಸೊ ಚೇಸ್ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಏನಾದ್ರು ಹೈ ಸ್ಕೋರ್ನ ಹೊಡಿತು ಅಂದರೆ 200 ರನ್ ಎಬೋ ಹೊಡಿತು ಅಂದರೆ ಕಷ್ಟ ಆಗ್ಬೋದು ಅನ್ನೋ ಥರನೇ ಇದೆ. ಸೊ ಟಾಸ್ ಫ್ಯಾಕ್ಟರ್ ಅಂತ ಬಂದಾಗ ಖಂಡಿತ ಇಲ್ಲಿ ಬೌಲಿಂಗ್ ಫಸ್ಟ್ ಮಾಡೋದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಟಾಸ್ ಗೆದ್ದಂಥವ್ರು. ಆ್ಯಂಡ್ ಓವರ್ ಕಾಸ್ಟ್ ಕಂಡೀಷನ್ಸ್ ಏನಾದ್ರು ಇನ್ ಕೇಸ್ ಇತ್ತು ಅಂದರೆ, ಏನಾದ್ರು ಮಳೆ ಬರುವಂಥ ಚಾನ್ಸಸ್ ಏನಾದ್ರು ಇತ್ತು ಅಂತಂದರೆ ಅವಾಗ ಖಂಡಿತ ಬೌಲಿಂಗೇ ಮಾಡ್ತಾರೆ. ಲಾಸ್ಟ್ ಮ್ಯಾಚ್ ದಡ್ರು ಥರ ಅಜಿಂಕ್ಯ ರಹಾನೆ ಹೇಳಿದ್ರೆ ಬ್ಯಾಟಿಂಗ್ ಮಾಡ್ತೀವಿ ಅಂತ, ಆ ಥರ ಅಂತೂ ಮಾಡೋದಿಲ್ಲ. ಸೊ ಈ ಥರ ಏನಾದ್ರು ದಡ್ತನ ಮಾಡ್ತಾ ಹೋಯ್ತು ಅಂದರೆ ಅಜಿಂಕ್ಯ ರಹಾನೆ ಅವರು ಕ್ಯಾಪ್ಟನ್ಸಿನೇ ಕಳ್ಕೋಬೇಕಾಗ್ತದೆ ಅಷ್ಟೇ. ಅಲ್ಲಿ ರಿಂಕು ಸಿಂಗಿಗೆ ಕೊಡ್ತಾರೆ ಕ್ಯಾಪ್ಟನ್ಸಿನ, ಬಾರಪ್ಪ ಹಮ್ಮಿಕೊಂಡು ವೈಸ್ ಕ್ಯಾಪ್ಟನ್ಗೆ ಕ್ಯಾಪ್ಟನ್ಸಿ ಕೊಡ್ತೀವಿ ಅಂತ. ಸೊ ಅವ್ರ ಕ್ಯಾಪ್ಟನ್ಸಿ ಸಿಕ್ಕಾಪಟ್ಟೆ ಒಂಥರ ರೆಡಾರಲ್ಲಿದೆ ಅಂತ ಹೇಳಬೇಕು. ಸಿಕ್ಕಾಪಟ್ಟೆ ಪ್ರೂವ್ ಮಾಡ್ಕೋಬೇಕಾಗಿದೆ. ಅಜಿಂಕ್ಯ ರಹಾನೆ ಅವ್ರು ಸುಮ್ಮನೆ ಬಿಲ್ಡಪ್ ಕೊಡೋದಲ್ಲ, ನಾನು ಹಿಂಗಾಡ್ತೀನಿ ಅಂತ. ಅವ್ರ ಕ್ಯಾಪ್ಟನ್ಸಿನೂ ಕೂಡ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಫಾಸ್ಟ್ ಬೌಲರ್ಸ್ಗೆ ಸಿಕ್ಕಾಪಟ್ಟೆ ಒಂದು ಎಡ್ಜ್ ಇದೆ. ಫಾಸ್ಟ್ ಬೌಲರ್ಸು ಜಾಸ್ತಿ ನಂಬರ್ ಆಫ್ ವಿಕೆಟ್ಸ್ನ ಎತ್ತುವಂಥ ಚಾನ್ಸ್ ಇದೆ ಸ್ಪಿನ್ನರ್ಸ್ಗೆ ಕಂಪೇರ್ ಮಾಡ್ತು ಅಂತ ಅಂದಾಗ. ಆ್ಯಂಡ್ ಹೆಡ್ ಟು ಹೆಡ್ ಅಂತ ಬಂದಾಗ ಇಲ್ಲಿ ಓವರಾಲ್ ಆಗಿ LSG ವರ್ಸಸ್ KKR ಆಡಿರೋದು 6 ಮ್ಯಾಚು, ಅದ್ರಲ್ಲಿ 4 ಮ್ಯಾಚ್ನ ಗೆದ್ದಿದ್ದಾರೆ. LSG ಅವರು 2 ಮ್ಯಾಚ್ನ ಗೆದ್ದಿದ್ದಾರೆ ಮಾತ್ರ. KKR ಅವರು ಈಡನ್ ಗಾರ್ಡನ್ಸಲ್ಲಿ ಸ್ಟ್ಯಾಟ್ಸ್ ಅಂತ ಬಂದಾಗ LSG ಅವರು 2 ಮ್ಯಾಚ್ನ ಗೆದ್ದಿದ್ದಾರೆ 3 ಮ್ಯಾಚಲ್ಲಿ. ಆ್ಯಂಡ್ 1 ಮ್ಯಾಚ್ನ ಗೆದ್ದಿದ್ದಾರೆ KKR ಅವರು. ಸೊ ಇಲ್ಲಿ ಹಿಸ್ಟಾರಿಕ್ ಸ್ಟ್ಯಾಟ್ಸ್ನ ತೊಗೊಂಡು ನೋಡ್ತು ಅಂತಂದರೆ, ಹೆಡ್ ಟು ಹೆಡ್ ಎಲ್ಲ ನೋಡ್ತು ಅಂದರೆ LSG ಅವರ ಡಾಮಿನೇಷನ್ ಅಂತೂ KKR ಅಗೇನ್ಸ್ಟು ಖಂಡಿತ ಇದೆ. KKR ಕಡೆ ಚೆನ್ನಾಗಿ ಆಡ್ತಾ ಇರೋದು ರಘುವಂಶಿ ಅವರು 2 ಮ್ಯಾಚ್ನೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚ್ ಅಷ್ಟನ್ನಾಗಿ ಅವಕಾಶ ಸಿಗಲ್ಲ, ಮಳೆ ಬಂದ್ಬಿಡ್ತಲ್ಲ. ಮುಜರ್ಬಾನಿ 4 ವಿಕೆಟ್ ಇತ್ತಿದ್ದಾರೆ KKR ಪರವಾಗಿ. ರಿಷಬ್ ಪಂತ್ KKR ಪರವಾಗಿ LSG ಪರವಾಗಿ ಮಸ್ತಾಗಿ ಆಡಿದ್ರು. ಲಾಸ್ಟ್ ಮ್ಯಾಚು ಸೈಕಾಗಿ ಆಡಿದ್ರು. ಆ್ಯಂಡ್ ಪ್ರಿನ್ಸ್ ಯಾದವ್ 4 ವಿಕೆಟ್ ಇದ್ದಾರೆ LSG ಪರವಾಗಿ. ಮೊಹಮ್ಮದ್ ಶಮಿ ಕೂಡ ಸಖತ್ತಾಗಿ ಬೌಲಿಂಗ್ನ ಮಾಡಿದ್ದಾರೆ LSG ಪರವಾಗಿ ನೋಡ್ತು ಅಂತಂದರೆ. ಸೊ LSG ಟೀಮ್ನ ಗಮನಿಸೋದ್ರೆ ನೋಡಿ ಹೆಂಗಿದೆ ಅಂತ. ಮಿಚೆಲ್ ಮಾರ್ಷ್, ರಿಷಬ್ ಪಂತ್, ಆಮೇಲೆ ಆಡನ್ ಮಾರ್ಕ್ರಮ್ ಇವರಿಬ್ಬರೇ ಓಪನ್ ಮಾಡ್ತಾರೆ ಅಂದ್ಕೊಳ್ಳಿ. ಮಿಚೆಲ್ ಮಾರ್ಷ್ ಜೊತೆಗೆ ಆಡನ್ ಮಾರ್ಕ್ರಮ್ ನಂಬರ್ 3, ರಿಷಬ್ ಪಂತ್ ಬರ್ತಾರೆ. ನಿಕೋಲಸ್ ಪೂರನ್, ಅಬ್ದುಲ್ ಸಮದ್, ಪ್ರಿನ್ಸ್ ಯಾದವ್, ಮುಕುಲ್ ಚೌಧರಿ, ಆಮೇಲೆ ಸಿದ್ಧಾರ್ಥ್, ಅವಿಶ್ ಖಾನ್, ಆಮೇಲೆ ಶಮಿ, ಆಮೇಲೆ ದಿಗ್ವಿಶ್ ರಾತೆ, ಮೊಹಸಿನ್ ಖಾನು ಅಥವಾ ಬದೋನಿ. ಸೊ ಎಲ್ಲ ನೋಡ್ತು ಅಂತ ಅಂದಾಗ ಖಂಡಿತ ಇವರ ಒಂದು ಟೀಮ್ ಏನಿದೆ ಬ್ಯಾಟಿಂಗಲ್ಲಾಗಿರಲಿ ಬೌಲಿಂಗಲ್ಲಾಗಿರಲಿ ಸಿಕ್ಕಾಪಟ್ಟೆ ಸ್ಟ್ರೆಂತನ್ನ ಕಾಣಿಸ್ತಾ ಇದೆ. ಈ ಕಡೆ ನೋಡ್ತು ಅಂತಂದರೆ ಲಾಸ್ಟ್ ಮ್ಯಾಚು ವರುಣ್ ಚಕ್ರವರ್ತಿಗೆ ಏನೋ ಆಗ್ಬಿಟ್ಟಿತ್ತು. ಆ್ಯಂಡ್ ಸುನಿಲ್ ನಾರಾಯಣ್ಗೂ ಕೂಡ ಏನೋ ಆಗ್ಬಿಟ್ಟಿತ್ತು. ಈ ಮ್ಯಾಚು ಲೈಕ್ಲಿ ರಿಟರ್ನ್ ಆಗುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಬ್ಲೆಸಿಂಗ್ ಮುಜರ್ಬಾನಿ, ವೈಭವ್ ವರೋರಾ, ವರುಣ್ ಚಕ್ರವರ್ತಿ, ಆಮೇಲೆ ಸುನಿಲ್ ನಾರಾಯಣ್, ಆಮೇಲೆ ಕಾರ್ತಿಕ್ ತ್ಯಾಗಿ ಇದೆಲ್ಲ ತೊಗೊಂಡು ನೋಡ್ತು ಅಂದಾಗ ಓಕೆ ಡಿಸೆಂಟ್ ಆಗಿರೋಂಥ ಬೌಲಿಂಗ್ ಯೂನಿಟ್ ಅಂತ ಅನ್ಬೋದು. ಮತೀಶಾ ಪತಿರಾಣ ಇನ್ನೂ ರಿಕವರ್ ಆಗೋದ್ರಲ್ಲೇ ಇದ್ದಾರೆ. ಈ ಕಡೆಯಿಂದ
ಫಿನಾಲನ್ನಾದ್ರು ಅಬ್ಬರಿಸ್ತು ಅಂತಂದರೆ ಅದನ್ನು ತಡೆಯೋಕ್ಕೆ ಆಗೋದಿಲ್ಲ ಯಾರನ್ನೂ ಕೂಡ. ಸ್ಕೋರ್ ಹಂಗೆ ಏರ್ತಾ ಇರುತ್ತೆ. ಬಟ್ ಫಿನಾಲ ಲಾಸ್ಟ್ ಮ್ಯಾಚನ್ನು ಕೂಡ ಫೈಲ್ ಆದರು. ಈ ಕಡೆಯಿಂದ ಅಜಿಂಕ್ಯ ರಹಾನೆ ಅಷ್ಟರ ಮಟ್ಟಿಗೆ ಏನು ಅಂಥ ಎಫೆಕ್ಟಿವ್ನೆಸ್ ಏನು ತೋರಿಸ್ತಿಲ್ಲ. ಹೌದು ಆಡ್ತಾ ಇದ್ದಾರೆ, ಡೀಸೆಂಟಾಗಿ ಆಡ್ತಾರೆ, ಬಟ್ ಅಂಥ ಮಟ್ಟಿಗೆ ಮ್ಯಾಚ್ ವಿನ್ನಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ನಂತರ ಏನು ಅನಿಸ್ತಿಲ್ಲ. ಕ್ಯಾಮ್ರಾನ್ ಗ್ರೀನ್ ಡುಬಾಕಾಗಿ ಹೋಗ್ಬಿಟ್ಟಿದ್ದಾರೆ. ಕ್ಯಾಮ್ರಾನ್ ಗ್ರೀನ್ ಬೌಲಿಂಗ್ ಮಾಡ್ತೀನಿ ಅಂತ ಹೇಳ್ತಾವ್ರಂತಪ್ಪ ಈ ಮ್ಯಾಚಿಂದ, ನೋಡೋಣ ಬೌಲಿಂಗ್ ಮಾಡ್ತಾರೋ ಮಾಡೋದಿಲ್ವೋ ಅಂತ. ಆ್ಯಂಡ್ ರಘುವಂಶಿ ಒಬ್ಬರು ಕನ್ಸಿಸ್ಟೆಂಟಾಗಿ ಸಿಕ್ಕಾಪಟ್ಟೆ ಆಡ್ತಾರೆ. ರಿಂಕು ಸಿಂಗು ಪರವಾಗಿಲ್ಲ, ಡೀಸೆಂಟಾಗಿ ಆಡ್ತಾ ಇದ್ದಾರೆ. ರಮಣ್ ದೀಪ್ ಸಿಂಗು ಕೂಡ ಪರವಾಗಿಲ್ಲ, ಏನಂತ ಏನು ಮ್ಯಾಚ್ ವಿನ್ನರ್ ಆಗೋಗ್ಬಿಟ್ಟಿದ್ದಾರೆ, ಇನ್ನೂ ಏನೂ ಆಗಿಲ್ಲ. ಸೊ KKR ಟೀಮು ಅದೇ ಗೆದ್ದಿಲ್ಲದೆ ಇರೋದ್ರಿಂದ ಕಾನ್ಫಿಡೆನ್ಸ್ ಹುಟ್ಟಿಸ್ತೇ ಇರೋ ಥರ ಕಾಣಿಸ್ತಾ ಇದೆ LSGಗೆ ಕಂಪೇರ್ ಮಾಡ್ತಾರೆ. ಯಾಕಂದರೆ LSG ಕೂಡ ಎರಡು ಎಂಡಲ್ಲೂ ಕೂಡ ಒಂಥರ ಕ್ಲೋಸ್ ಗೇಮಲ್ಲಿ ಆಡಿದ್ದಾರೆ LSG ಅವರು, ಏನಂತ ಕಳಪೆಯಲ್ಲಿ ಏನು ಆಡಿಲ್ಲ. ಸೊ ಆದ್ದರಿಂದ ಇವತ್ತಿನ ಮ್ಯಾಚ್ನ ಫೇವ್ರೇಟ್ಸು ಕ್ಲಿಯರ್ ಕಟ್ಟಾಗೆ ಅದು LSGನೇ ಆಗಿರ್ತಾರೆ. ಹಿಸ್ಟಾರಿಕ್ ಸ್ಟ್ಯಾಟ್ಸ್ ತೊಗೊಂಡು ನೋಡ್ತು ಅಂದ್ರೂ ಕೂಡ ಅದ್ರ ಪರವಾಗಿನೇ ಇದೆ, LSG ಪರವಾಗಿನೇ. ಆ್ಯಂಡ್ ಈ ಒಂದು ಸೀಸನ್ ಕೂಡ ಮಸ್ತಾಗೇ ಪರ್ಫಾರ್ಮ್ ಮಾಡಿದ್ದಾರೆ LSG ಅವರು ಇವ್ರಿಗೆ ಕಂಪೇರ್ ಮಾಡ್ತು ಅಂತ ಅಂದಾಗ. ಅದರಿಂದ ನಾನು ಇವತ್ತು ಸ್ಟ್ಯಾಟ್ಸ್ ಪರವಾಗಿನೇ ಹೋಗ್ತಾ ಇದ್ದೀನಿ, LSG ಗೆಲ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ರೆಡಿಕ್ಷನ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಏನಾಗ್ಬೋದು ಇವತ್ತು ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.